ಕಾಂಗ್ರೆಸ್ ಅಲ್ಲಿ ಹೇಳುವಾಗ ನಾನು ಕೇಳಿದ್ದೀನಿ, ನಿಮ್ ಜೊತೆಲಿ ಕೆಲಸ ಮಾಡಿದ್ದೀನಲ್ವಾ. ಅಲ್ಲಿ ಗರ್ಭಗುಡಿ ಇದೆ, ದಲಿತರಿಗೆ ಜಾಗ ಇಲ್ಲ ಅಂದ್ರಿ. ನಾನು ಎಲ್ಲಿದ್ದೀನಿ ಈಗ? ನಾನು ಗರ್ಭಗುಡಿಯಲ್ಲಿದ್ದೀನಿ. ಅವರು ನೀವು ಹೇಳಿದ್ರಿ ನಿಮ್ಮನ್ನ ಗರ್ಭಗುಡಿ ಒಳಗಡೆ ಇವತ್ತು ಸೇರಿಸ್ಬಿಡಲ್ಲ. ನೀವು ನಿಮ್ಮನ್ನೇನು ಬೈಠಕ್ಕೆ ಕರೆಯಲ್ಲ, RSS ಬೈಠಕ್ಕೆ ಕರೆಯಲ್ಲ ನಿಮ್ಮನ್ನ. ಅಲ್ಲ, ನಾನು RSS ಅಲ್ಲ ಸರ್. ನೀವು RSS ಮ್ಯಾನ್ ನಿಮ್ಮನ್ನ ಗರ್ಭಗುಡಿ ಬೈಠಕ್ನಲ್ಲಿ ಕುಳಿಸಲ್ಲ ನಿಮ್ಮನ್ನ. ನಾನು RSS ಅಲ್ಲ, ನಾನು ಬಿಜೆಪಿ. ಅದೇನು ನಾನು RSS ಅಲ್ಲ ಅಂತಂದ್ರೆ ನೀವು RSS ಒಪ್ಪಿಗೆ ಹೋದ್ರೆ ನಿಮಗೆ ನಿಮ್ಮ ಸ್ಥಾನ ಪಲ್ಲಟ ಆಗುತ್ತೆ. ಸರ್, ನಾವೆಲ್ಲರೂ ಸ್ವಯಂ ಸೇವಕರು, ಆದ್ರೆ 40 ವರ್ಷ ಸಾಕು, ಕೂತು ಆಯ್ತಪ್ಪ. ವಿರೋಧ ಮಾಡ್ತಾರೆ, ನಾರಾಯಣ ಸ್ವಾಮಿ ಅವರು ಹೇಳ್ಬೇಕಾಗ್ತದೆ. ಕೂಡಿ 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 ಅಲ್ಲ ನೋಡಿ, ನೀವೇನ್ ಬೆಂಕಿ ಹಚ್ಚಕ್ ಹೋಗ್ಬೇಡಿ. ನಾನು ಹೇಳಿದ್ದು ಸ್ಪಷ್ಟ ಇದೆ. ನಾನು RSS ಒಪ್ಕೊಳ್ತೀರಾ? ಆದ್ರೆ ನಾನು RSS ಗೆಲ್ಲ ಸೇರಿರೋದು ಬಿಜೆಪಿಗೆ. ನೀವು ಹೋರಾಟ ಮಾಡಿದ್ರಿ, ಎಲ್ಲರಿಗೂ ಗೊತ್ತಿದೆ. ನೀವು RSS ವಿರುದ್ಧ ಹೋರಾಟ ಮಾಡಿದ್ರಿ, ನೀವು ಒಪ್ಕೊಳ್ತೀರಾ? ನಾನು ಅದನ್ನು ಗೌರವಿಸ್ತೀನಿ. ಆದ್ರೆ ಸ್ವಾತಂತ್ರ್ಯಕ್ಕೆ ಅವರು ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯಕ್ಕೆ ಅವರು ಹೋರಾಟ ಮಾಡಿದ್ದಾರೆ, ಅವರು ಮಾಡಿದ್ದಾರೆ. ಕಾಂಗ್ರೆಸ್ ಎಲ್ಲರೂ ಈ ಅಧಿಕಾರ ಮಾಡಿದವರು ಅವರನ್ನ ಕತ್ತಲಲ್ಲಿದ್ದಾರೆ ಅಷ್ಟೇ. ಆದ್ರಿಂದ ಅಲ್ಲಲ್ಲ, ಎಲ್ಲರೂ ಕೂಡ ಕೂಡ್ರಿ. ನಾಗರಾಜ್, 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 ಏನ್ ಗಣ ಏನ್ ಸ್ವಲ್ಪ ಅಲ್ಲ, ಮುಖ್ಯಮಂತ್ರಿ ಮಾತಾಡ್ತಾರೆ, ನೋಟ್ ಮಾಡಿ ಇಟ್ಕೊಳ್ರಿ. ಎಷ್ಟು ತನಕ ಈ ಥರ ಗಲಾಟೆ ಕೂತ್ಕೊಂಡು ಕೇಳಿ, ಆಮೇಲೆ ನೀವು ಮಾತಾಡಿ. ನೀವು